ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರುವೆಂದರೆ ಕೇವಲ ಶಿಕ್ಷಕರಷ್ಟೇ ಅಲ್ಲ, ಜೀವನದಲ್ಲಿ ಸರಿಯಾದ ದಾರಿ ತೋರುವ ಪ್ರತಿಯೊಬ್ಬರು ಗುರುಗಳೇ. ಇಂತಹ ಎಲ್ಲ ಗುರುವಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಗುರು ಪೂರ್ಣಿಮೆ ಮತ್ತು ಹಂಗೆ ಇವತ್ತು ಕಡ್ಲಿಗಡಬು ಹುಣ್ಣಿಮೆ ಇತ್ತು. ಅದಕ್ಕೆ ಬೇಗ ಪೂಜೆ ಮಾಡಿ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಮಾಡಿದ್ದೆ. ಈಗ ನಾನು ಪೂಜೆ ಎಲ್ಲ ಮುಗಿಸಿ ಹಂಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಇವತ್ತು ಅಂತ ಮಾಡಿದೆ. ಯಾಕಂದ್ರೆ ಹುಣ್ಣಿಮೆನೂ ಇತ್ತು ಮತ್ತು ಗುರು ಪೂರ್ಣಿಮೆನೂ ಇತ್ತು. ಅದಕ್ಕೆ ಇವತ್ತು ನಾನು ಸ್ವೀಟ್ ಕಡಲೆಬೇಳೆ ಪಾಯಸ ಮಾಡಾತಿದ್ದೆ. ಅದಕ್ಕೆ ಕುಕ್ಕರ್ ಒಳಗೆ ಬೇಳೆ ಬೇಯಿಸಾಕಿಟ್ಟೇನಿ. ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಿದ್ದೆ. ನಾನೀಗ ಆಲ್ರೆಡಿ ಬೇಳೆ ಬೇಯಿಸಾಕಿಟ್ಟೇನಿ ಮತ್ತು ಅದಕ್ಕೀಗ ಸ್ವಲ್ಪ ರವೆ ಹಾಕಬೇಕು. ಬೇಯಾಕತ್ತಿರೋ ಕಡಲೆಬೇಳೆ ಒಳಗೆ ನಾನಿಲ್ಲಿ ಬಾದಾಮಿನ ಕುಟ್ಟಿಟ್ಕೊಂಡೀನಿ ಮತ್ತು ಇಲ್ಲೇ ದ್ರಾಕ್ಷಿ ತೊಗೊಂಡೀನಿ ಮತ್ತು ಗೋಡಂಬಿ ಹಂಗೆ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿನ ಇದನ್ನೆಲ್ಲ ಈಗ ತುಪ್ಪದಾಗ ಫ್ರೈ ಮಾಡಬೇಕು. ಈಗ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ಇದ್ರೊಳಗೆ ಇವನ್ನೆಲ್ಲ ಹುರ್ಕೋಬೇಕು, ಡ್ರೈ ಫ್ರೂಟ್ಸನ್ನು. ಹಂಗೆ ಒಂದು ಕಪ್ಪು ಬೆಲ್ಲ ತೊಗೊಂಡೇನಿ. ಈಗ ಬೆಲ್ಲ ಹಾಕ್ತೀನಿ ಅದಕ್ಕೆ. ಈಗ ಬ್ಯಾಳಿ ಕುದ್ದೈತಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಾಕತ್ತೀನಿ. ಹಂಗೆ ಸ್ವಲ್ಪ ಮತ್ತು ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪೌಡ್ರ್ ಹಾಕಬೇಕು. ಸ್ವಲ್ಪ ಅವೆಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕು. ಸ್ವಲ್ಪ ಹಾಲು ಹಾಕಬೇಕು. ಈಗ ನೋಡ್ರಿ ಪಾಯಸ ರೆಡಿ ಆಯ್ತು. ಹಂಗೆ ಅದ್ರ ಜೊತೆ ಹಪ್ಪಳ ಕರಿಯಾಕತ್ತೀನಿ. ಯಾಕಂದ್ರೆ ಪಾಯಸ ಜೊತೆ ಸ್ವಲ್ಪ ಏನಾದರೂ ಕುರ್ಕುರಿ ಹಪ್ಪಳ ಇದ್ರೆ ಚೆನ್ನಾಗಿ ಕಾಣಿಸ್ತೈತಲ್ಲ, ಅದಕ್ಕೆ ಬರೀ ಹಪ್ಪಳ ಕರಿಯೋಣ. ಈಗ ಎಲ್ಲ ಅಡುಗೆ ರೆಡಿ ಆಯಿತು. ಇಲ್ಲೇ ಪಾಯಸ ಮಾಡಿಟ್ಟೇನಿ ಮತ್ತು ಹಂಗೆ ಅನ್ನ,
ಸಾರು ಮತ್ತು ಹಪ್ಪಳ ಕರೆದಿಟ್ಟೇನಿ. ಇವಾಗ ಅಡುಗೆ ರೆಡಿ ಆಯಿತು. ಈಗ ಊಟ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಪ ಮಗ ಎಷ್ಟು ಲವ್ ಆಗಿಬಿಟ್ಟಿದ್ವಿ. ಓ ಸಾಕು ಸಾಕು, ಓವರಾಯ್ತು. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮಕ್ಕಳು